ಸರಿ, ಕುಮಾರಸ್ವಾಮಿ ಅವರೇನೋ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ಬೋದಂತೆ. ಮಾಡಲಿ, ತಪ್ಪೇನಿದೆ. ಮಹದೇವಪ್ಪನವರೇ ನಾನು ಮಾಡಲ್ಲಪ್ಪ, ನನಗೆ ಬೇಡಪ್ಪ ಅಂದಿದ್ದಾರಂತೆ. ಮೈಸೂರಿಂದ ಡಾಲಿ ಧನಂಜಯ್ ಚಿತ್ರನಟ, ಅವರೇನೋ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ ಚರ್ಚೆ ಅಂತೆ. ಈ ಬಾರಿ ಪ್ರತಾಪ್ ಸಿಂಹ ಸೋಲ್ತಾರೆ ಅಂತ ಪ್ರದೀಪ್ ಈಶ್ವರ್. ರೈ ಅವ್ರು ಸೋಲ್ತಾರಾ ಇಲ್ವಾ ಅನ್ನೋದನ್ನು ಚಿಕ್ಕಬಳ್ಳಾಪುರದಲ್ಲಿ ನೋಡ್ರಿ, ಮೈಸೂರಲ್ಲಿ ಆಮೇಲೆ ಜನ ನೋಡ್ಕೊತಾರೆ. ಹಾಂ, ಹಿಂಗೆ ಮಾತಾಡ್ತೀರಿ, ನೆಕ್ಸ್ಟ್ ಟೈಮ್ ನಿಮ್ದೇನಾಗತ್ತೆ ಅಂತ ಯಾರು ಹೇಳ್ತಾರೆ ಆಮೇಲೆ. ಸುಮ್ಮನಿರ್ರಿ, ನಿಮ್ಮ ಕ್ಷೇತ್ರ ನೋಡ್ಕೊಳ್ರಿ ಫಸ್ಟ್ ಟೈಮ್ MLAಗಳು. ಇನ್ನು DCM DKC ಮಾತಾಡಿ ಎಲ್ಲರೂ ಒಂದಾಗ್ತಿದ್ದಾರೆ. ಆಗಲಿ ನೋಡೋಣ, ನಮ್ಮ ಬ್ರದರ್ ಬಗ್ಗೆ ವಿರುದ್ಧ ಯಾರು ನಿಂತರು ಓಕೆ ಅಂತ ಅಂದಿದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಭ್ಯರ್ಥಿ ಅಲ್ವೇ ಅಲ್ಲ, ಲೋಕಸಭೆಗೆ ನಿಲ್ಲೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾಗ ಹೇಳಿದ್ನಲ್ವಾ, ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಮಹದೇವಪ್ಪನವರು ಅವ್ರ ಮಗ ಕೊಡಿ ಅಂತ ಅವನ ಹೆಸರನ್ನು ಪ್ಯಾನಲ್ ಕೊಟ್ಟಿದ್ದಾರೆ. ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ, ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅವ್ರು ನನಗೆ ಒಳ್ಳೆ ಸ್ನೇಹಿತರು ಸರ್. ಜನತಾದಳ ಮತ್ತು ಬಿಜೆಪಿ ಇಬ್ರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ನಿಲ್ಲಿಸಿದ್ರು. ಆಗ 1,31,000 32,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಸುರೇಶ್ ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿರೋ MP. ಸುರೇಶ್ದೇ ಆದಂತ ಒಂದು ಪ್ರತ್ಯೇಕವಾದಂತ ಮತದಾರರ ಭಾವನೆಯಲ್ಲಿ ಇಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಬಡವರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರ್ಬೇಕಾದ್ರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿ ಸರ್, ಈಗ ಇವರು ಮಹದೇವಪ್ಪ ಅವ್ರು ಹೇಳೋ ರೀತಿಯಲ್ಲಿ ಸರ್, ಅಂದ್ರೆ ಅವ್ರವ್ರು ಸೆಟಲ್ ಮಾಡ್ಬಿಡೋಕೆ ಮಕ್ಕಳನ್ನೆಲ್ಲ ಒಂದು ಸೆಟ್ ಮಾಡ್ಬಿಟ್ಟು ಇರ್ಬೋದು ಅಲ್ಲ, ಆಸೆ ತಂದೆಗಳಿಗೆ ಇರುತ್ತೆ, ತಂದೆ ಆದವ್ರುಗಳಿಗೆ ಇರ್ಬೋದು, ಇಲ್ಲದೇನೂ ಇರ್ಬೋದು. ಅವ್ರ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದನ್ನ ಅವ್ರು ಫಾಲೋ ಮಾಡಲಿ, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಹೋಗಿ. ಬಾಹ್ಯಾಕಾಶದಲ್ಲಿ ಇಸ್ರೋ ಮತ್ತೊಂದು ಸಾಧನೆ ಮಾಡಿದೆ. ಹವಾಮಾನ ಮುನ್ಸೂಚನೆ ನೀಡುವಂತಹ ಇನ್ಸೈಟ್ 3DS ಉಪಗ್ರಹ ಉಡಾವಣೆ ಯಶಸ್ವಿಯಾಗಿದೆ. ಭೂಮಿಯ ಮೇಲೆ, ಸಾಗರಗಳ ಮೇಲೆ ಅಧ್ಯಯನ ಮಾಡುವ ಈ ಉಪಗ್ರಹಕ್ಕೆ ಇನ್ನು ನಾಟಿ ಬಾಯ್ ಅಂತಲೂ ಕೂಡ ಇಸ್ರೋ ಕರೆದಿದೆ. ಆಂಧ್ರದ ಶ್ರೀಹರಿಕೋಟದಿಂದ ಸಂಜೆ 5:30ಕ್ಕೆ GSLV MK2 ರಾಕೆಟ್ ಡಬಕ್ಕೆ ಹಾರಿ ಇನ್ಸೈಟ್ 3DS ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದೆ. ನನಗೊಂದು ಪ್ರಾಬ್ಲಮ್ ಇದೆ. ಏನ್ ಸರ್? ಈ ಇಸ್ರೋನವರು ಸೋಮನಾಥನ್ ಟೀಮ್ ಅವ್ರ ಪಾಪ ಅವ್ರ ಅಧ್ಯಕ್ಷರು ಸರ್ ಏನಾದರೂ ಮಾಡಿ ಈಗ ಟಕ್ಕಂತ ಒಂದು ಸ್ಯಾಟಲೈಟ್ ಹಾಕಕ್ಕಾಗತ್ತಾ? ಏನಕ್ಕೆ ಸರ್? ಕ್ಯಾಂಡಿಡೇಟ್ಗಳು ಯಾರ್ಯಾರು ಎಲ್ಲೆಲ್ಲಿ ಹಾರುತ್ತಾರೆ ಅದನ್ನು ಕಂಡುಹಿಡಿಬೇಕು. ಸ್ಯಾಟಲೈಟ್ ಇನ್ಫಾರ್ಮೇಷನ್ ಬರೋಂಗಿರಬೇಕು. ನೀವು ಅದೊಂದು ಮಾಡಿಕೊಟ್ಬಿಟ್ರೆ ನಮಗೆ ಭಾಳ ಹೆಲ್ಪ್ ಆಗತ್ತೆ ನೋಡಿ, ಎಲ್ಲೆಲ್ಲಿ ಜಂಪ್ ಆಗ್ತಾರೆ. ಅದೊಂದು ಮತ್ತು ಕ್ಯಾಂಡಿಡೇಟ್ಗಳು, ಯಾಕಂದರೆ ಅಷ್ಟು ಕಾಂಪ್ಲಿಕೇಟ್ ಆಗೋಗಿದೆ ನಮಗೆ ಮ್ಯಾಟ್ರಿ ಇಲ್ಲಿಗ. ಯಾರೆಲ್ಲ ಹೋಗ್ತಾರೋ ಗೊತ್ತಾಗ್ತಿಲ್ಲ. ಬಾಗಲಕೋಟೆಯಲ್ಲಿ ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ತಾರಕೆಗೆ ರಂಭಾಪುರಿ ಶ್ರೀ ವಿರುದ್ಧ ಕಲಾದಗಿಯಲ್ಲಿ ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ. ಸಿಟ್ಟಿಗೆದ್ದ ಮಹಿಳೆಯರು ಯಾರೋ ಒಬ್ಬರು ಶ್ರೀಗಳು ತೆರಳುತ್ತಿದ್ದ ಕಾರಿಗೆ ಚಪ್ಪಲಿ ಎಸೆದಿದ್ದಾರೆ. ವಿವಾದ ಕೋರ್ಟ್ನಲ್ಲಿರುವಾಗ ಮಠದ ಆಸ್ತಿ ದುರಸ್ತಿ ಕಾರ್ಯ ಮಾಡಿದ್ದು, ಮಠದ ಹೊಲಕ್ಕೆ ಉಳುಮೆ ಮಾಡಿದ್ದಕ್ಕೆ ಆಕ್ರೋಶ, ವಾಹನ ಅಡ್ಡಕಟ್ಟಕ್ಕೆ ಹೋಗಿದ್ದಾರೆ, ಉದ್ವಿಗ್ನ ವಾತಾವರಣ ಡ್ಯಾಶ್. ಇದಕ್ಕೆ ರಂಭಾಪುರಿ ಶ್ರೀಗಳು ಪ್ರತಿಕ್ರಿಯಿಸಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಚಪ್ಪಲಿ ಯಾರೂ ಎಸ್ತಿಲ್ಲ. ಇದು ಮಠಾಧಿಪತಿ ಗಂಗಾಧರ ಸ್ವಾಮೀಜಿ ಹೋರಾಟ ನಡೆಸ್ತಿರೋ ಭಕ್ತಾದಿಗಳು ಗುರುಲಿಂಗೇಶ್ವರ ಮಠಕ್ಕೆ ಬೀಗ ಕೂಡ ಹಾಕ್ಕೊಂಡಿದ್ದಾರೆ. ಕೋರ್ಟ್ ವಿವಾದ ಬಗೆಹರಿಲಿ, ಆಮೇಲೆ ಬರಲಿ ಅಂತ ಅವ್ರದ್ದು ವಾದ. ಇದನ್ನು ಜಯಮೃತ್ಯುಂಜಯ ಶ್ರೀಗಳೆಲ್ಲ ಖಂಡಿಸಿದ್ದಾರೆ ಈ ಘಟನೆನ. ಊದುಗಟ್ಟಿ ನಡೆದಂಥ ಕಾರ್ಯಕ್ರಮಕ್ಕೂ ಕಲಾದಿಯಲ್ಲಿ ನಡೆದಂಥ ಘಟನೆಗೂ ಯಾವುದೇ ರೀತಿಯಾದಂಥ ಸಂಬಂಧ ನಮಗಂತೂ ಇಲ್ಲವೇ ಇಲ್ಲ. ರಂಭಾಪುರಿ ಜಗದೊಳವರ ಕಾರಿಗೆ ಚಪ್ಪಲಿ ಎಸೆದ್ರು, ಧಿಕ್ಕಾರ ಕೂಗಿದ್ರು. ಬಹುಶಃ ಅಂಥ ಯಾವ ಘಟನೆಗಳು ಕೂಡ ನಮ್ಮ ವಾಹನ ದಾಟುವವರೆಗೆ ಯಾವುದೋ ಅಂಥ ಪ್ರಕರಣ ನಾವು ಕಾಣಲಿಲ್ಲ. ಆಟೋಗೆ ಎಸ್ತಂಗಿದೆ ಅಲ್ಲಿ, ಇಲ್ಲ ಅಲ್ಲಿ ಮುಂದೆ ಕಾರ್ ಹೋಗುತ್ತೆ ಸರ್, ಆ ಕಡೆ ಇರ್ಬೋದು. ಎಸ್ತಿದ್ರೆ ಆ ಮಹಿಳೆ ಮಾಡಿದ್ದು ತಪ್ಪೆ. ಕೋರ್ಟಲ್ಲಿ ಈ ಪ್ರಕರಣ ವಿಲೆಗೆ ಬಾಕಿ ಇದ್ದರೆ ಅದಕ್ಕೆ ಮೊದಲೇ ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದು ಅಥವಾ ಅದರ ಮೇಲಿನ ಹಕ್ಕು ಸ್ಥಾಪನೆ ಮಾಡೋದು ತಪ್ಪೆ ಅಲ್ಲ. ಅವರು ಆ ರೀತಿ ಮಾಡಿದ್ರು ಅಂತ ಇವರು ಈ ರೀತಿ ರಿಯಾಕ್ಟ್ ಮಾಡಿ ಇರಬಹುದು. ಓಕೆ, ಇರಬಹುದು. ಆದರೆ ಚಪ್ಪಲಿ ಎಸ್ತಿದ್ದ ಹೆಣ್ಣು ಮಗಳ ಕೃತ್ಯನೂ ಯಾರೂ ತಪ್ಪೆ ಇದನ್ನ ಮಾಡಬಾರ್ದು. ಹೌದು. ಹಾಗೇ ಮಠಗಳು ಮತ್ತು ಸಂಸ್ಥೆಗಳು ಜನರದ್ದು ಹಿಂಗಿದ್ದಾಗ ನ್ಯಾಯಾಲಯದಲ್ಲಿ ವಿಲೆಗೆ ಬಾಕಿ ಇದ್ದರೆ ತಾಳ್ಮೆಯಿಂದ ಅದನ್ನು ಕಾಯಬೇಕು. ಎಷ್ಟೇ ದೊಡ್ಡವರಾಗಿದ್ದರೆ ಹಾಗಾಗಿ ನನ್ನ ಪ್ರಕಾರ ಅದಾಗಿದೆಯೋ ಬಿಟ್ಟಿದೆಯೋ ಘಟನೆ ಬೇರೆ. ರಾಜಮಾರ್ಗ ಇದರಲ್ಲಿ, ಧರ್ಮ ಮಾರ್ಗ ಇದರಲ್ಲಿ ಯಾವುದು ಅಂದರೆ ಬಾಕಿ ಇದ್ದರೆ ವಿಲೆಗೆ
ತಾಳ್ಮೆಯಿಂದ ಇರಬೇಕು ಕೋರ್ಟಿಂದ ಏನು ಬರುತ್ತೆ ಇರಬೇಕು. ಎಸ್ ಓಕೆ ಅಷ್ಟೇ. ಓಕೆ. ಇನ್ನು MSP ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ರೈತರ ದೆಹಲಿ ಚಲೋ ಹೋರಾಟ 5ನೇ ದಿನಕ್ಕೆ ಇಟ್ಟಿದೆ. ಕೇಂದ್ರ ಸಚಿವರಾದ ಅರ್ಜುನ್ ಮುಂಡಾ, ಪಿಯೂಷ್ ಗೋಯಲ್ ಮತ್ತು ನಿತ್ಯಾನಂದ ರೈ ನಾಳೆ ರೈತ ಮುಖಂಡರೊಂದಿಗೆ 4 ಸುತ್ತಿನ ಮಾತುಕತೆಯನ್ನು ಮಾಡ್ತಾರಂತೆ. ಸೊ ಕನಿಷ್ಠ ಬೆಂಬಲ ಬೆಲೆ ನಿಗದಿಗೆ ಕೇಂದ್ರ ಸರ್ಕಾರ ಅಧಿಕಾರಿಗಳು ರೈತ ಮುಖಂಡರ ಸಮಿತಿ ರಚಿಸಿದೆ. ಅಲ್ಲದೆ ಅಗತ್ಯ ಬಿದ್ದರೆ MSPಗಾಗಿ ಸರ್ಕಾರ ತುರ್ತು ವಿಶೇಷ ಅಧಿವೇಶನ ಕರೀಬೇಕು ಅಂತಾನೂ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲೂ ಕೂಡ ರೈತರು ಇವತ್ತು ಪ್ರತಿಭಟನೆ ಮಾಡಿದ್ರು. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ, ಸಿಎಂ ಮನೆಗೆ ಮುತ್ತಿಗೆ ಹಾಕೋಕೆ ಮುಂದಾದ್ರು. ಪೊಲೀಸರು ರೈತರನ್ನ ವಶಕ್ಕೆ ಪಡ್ಕೊಂಡ್ರು. 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಈ ಬಾರಿ ಖ್ಯಾತ ಉರ್ದು ಕವಿ ಗುಲ್ಜಾರ್ ಅವರಿಗೆ ಗೀತರಚನಾಕಾರ ಅವರು ಕೊಟ್ಟಿದ್ದಾರೆ. ಇನ್ನೊಂದು ಸಂಸ್ಕೃತಿ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯರು ಕೊಟ್ಟಿದ್ದಾರೆ. ಅವರು ಚಿತ್ರಕೂಟದಲ್ಲಿ ಮಧ್ಯಪ್ರದೇಶದಲ್ಲಿ ತುಳಸಿ ಪೀಠದ ಸಂಸ್ಥಾಪಕರು, ತುಂಬ ಪುಸ್ತಕಗಳನ್ನೆಲ್ಲ ಬರೆದಿರುವಂಥವರು, ಶಿಕ್ಷಣ ತಜ್ಞರು. ಅವರಿಬ್ಬರಿಗೂ ಈ ಬಾರಿ ಅದು ಲಭಿಸಿದೆ. ತಮಿಳುನಾಡಿನಲ್ಲಿ ಮತ್ತೊಂದು ಭೀಕರ ಪಟಾಕಿ ದುರಂತ ಸಂಭವಿಸಿದೆ. 10 ಜನ ಮತ್ತು ಚಾಮಿಪುರಂನಲ್ಲಿ ವಿಘ್ನೇಶ್ ಅನ್ನೋರಿಗೆ ಸೇರಿದಂಥ ಪಟಾಕಿ ಕಾರ್ಖಾನೆ ಇದು. ಇಡೀ ಕಟ್ಟಡನೇ ನೆಲಕ್ಕೆ ಹಚ್ಕೊಂಡು ಬಿಟ್ಟಿದೆ, ಆ ಪ್ರಮಾಣದಲ್ಲಿತ್ತು. ಮೃತರಲ್ಲಿ 5 ಪುರುಷರು, 5 ಮಹಿಳೆ ಕಾರ್ಮಿಕರಿದ್ದಾರೆ. ಇನ್ನು ಮತ್ತೆ 5 ಕಾರ್ಮಿಕರನ್ನು ಶಿವಕಾಶಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳು ಸೀಸ್ ಆದಮೇಲೆ ಖರ್ಗೆ ಅವರು ತುಂಬ ಕಿಡಿಕಾರಿದ್ರು. ಎಷ್ಟು ಜನರನ್ನು ಎದುರಿಸ್ತೀರಿ, ಏನೇನು ಮಾಡ್ತೀರಿ ಅಂತೆಲ್ಲ ಮಾಡಿದ್ರು. ಬಟ್ ವಿಚಿತ್ರ ಅಂದರೆ ಈಗ ಅವ್ರಿಗೆ Z+ ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ ಸರ್ಕಾರದವರು. ಒಂದು 8 ಜನ ಎಕ್ಸಸ್ ಗನ್ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರಂತೆ ಈಗ CRPನವರು. ಏನಕ್ಕದು ಬೆದರಿಕೆ ಬಂದಿದೆ ಸರ್, ಬೆದರಿಕೆ ಬಂದಿದೆ. ಈಗಾಗಲೇ ನಾವು ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಅದಕ್ಕಾಗಿ ಆ ಪ್ರಶ್ನೆ ಬರೋದಿಲ್ಲ. ಆದರೆ ಮೊದಲು ಯಾಕೆ ಮಾಡಿದ್ರು ಅದು ಅವರಿಗೆ ಗೊತ್ತು. ಹೀಗೆ ಅಪೋಸಿಷನ್ ಪಾರ್ಟಿಗಳಿಗೆ ನೀವು ಹರಾಸ್ಮೆಂಟ್ ಮಾಡ್ಕೋತ ಹೋದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತದ? ಎಷ್ಟು ಜನರಿಗೆ ನೀವು ಇದೇ ರೀತಿಯಾಗಿ ಎದುರಿಸಿ ಅವ್ರ ಪಾರ್ಟಿಗಳನ್ನು ಕ್ಲೋಸ್ ಮಾಡ್ಬೇಕಂತ ಮಾಡಿದ್ರಿ? ಓಕೆ. ಇನ್ನು ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆಗೋಗಿದೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸರ್ಕಾರ ಸಂವಿಧಾನ ಜಾಥಾ ನಡೆಸ್ತಾ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದರು. ಸಂವಿಧಾನವೇ ನಮ್ಮ ಧರ್ಮಗ್ರಂಥ, ಬಿಜೆಪಿಯವರು ಹೇಳೋ ಗ್ರಂಥ ನಮ್ಮದಲ್ಲ. ದಾರಿ ತಪ್ಪಿಸೋರಿದ್ದಾರೆ, ನಮಗೆ ಸ್ಪಷ್ಟತೆ ಇದ್ರೆ ದಾರಿ ತಪ್ಪೋಕೆ ಸಾಧ್ಯ ಇಲ್ಲ. ಹಣೆ ಬರಹ ಹಿಂದಿನ ಜನ್ಮ ಅನ್ನೋದು ಏನೂ ಇಲ್ಲ. ಈ ಜನ್ಮ ಒಂದೇ ಗಟ್ಟಿ, ಪುನರ್ಜನ್ಮ ಇಲ್ಲ, ಮತ್ತೆ ಹುಟ್ಟಿ ಬರ್ತೀವಿ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ದಾರಿ ತಪ್ಪಿಸ್ತಕ್ಕಂಥ ಜನರನ್ನು ನಂಬ್ಕೋಬೇಕಾಗತ್ತೆ, ಅವ್ರು ಏನು ಹೇಳ್ತಾರೆ ಅಂತ. ನಮಗೆ ಕ್ಲಾರಿಟಿ ಇದ್ರೆ ಯಾರು ಏನೇ ಸುಳ್ಳು ಹೇಳಿದ್ರು ಕೂಡ ದಾರಿ ತಪ್ಪಿಸಕ್ಕಾಗಲ್ಲ. ಬಹಳಷ್ಟು ಜನ ವಿದ್ಯಾವಂತರನ್ನು ಕೇಳಿ ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ, ಹಣೆ ಬರ ಸ್ವಾಮಿ. ಹಣೆಲೂ ಯಾವ ದೇವರು ಬರೆದಿರಲ್ಲ, ಯಾವ ಕರ್ಮನೂ ಇರೋದಿಲ್ಲ. ಹಿಂದಿನ ಜನ್ಮದೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈ ಜನ್ಮ ಒಂದೇ. ಯಾವ ಆಲ್ರೈಟ್, ಅದು ಅವ್ರವ್ರ ನಂಬಿಕೆ ಬಿಡಿ. ಈಗ ನಿಮ್ಮ ಮನೆ ಒಳಗಡೆ ಎಲ್ಲರೂ ನಿಮ್ಮ ಥರನೇ ಥಿಂಕ್ ಮಾಡ್ತಾರಾ? ಅವ್ರ ಶ್ರೀಮತಿಯವರೇ ಯಾರು ಆಗ್ಲಪ್ಪ, ಶ್ರೀಮತಿ ಅಂತ ಯಾಕೆ ಹೆಸರು? ಅಲ್ಲ, ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಯಾರು ಹಾಕ್ಕೊಳ್ಳಿ, ಎಲ್ಲರೂ ಹಂಗೆ ತೀರ್ಮಾನ ಮಾಡ್ತಾರಾ? ಅವ್ರವ್ರ ಭಾವನೆ ಅವ್ರವ್ರಿಗೆ ಬಿಟ್ಬಿಡಿ. ನಿಮ್ಗೊಂದು ನಂಬಿಕೆ ಇದೆ, ಅದನ್ನು ಪಾಲನೆ ಮಾಡಿ, ತಪ್ಪಿಲ್ಲ. ಬಟ್ ಇದು ಸಂವಿಧಾನ ಹೇಳ್ತಾರೆ, ಹಾಗಾಗಲ್ಲ. ಸಂವಿಧಾನದ ಅಭಿಪ್ರಾಯ ಬೇರೆ, ಭಾವನೆನ ಹರ್ಟ್ ಮಾಡೋದು ಅನ್ನೋದು ಬೇರೆ, ಎರಡು ಬೇರೆ ಬೇರೆ. ಸಂವಿಧಾನ ಹೇಳ್ತಾರೆ ಸಂವಿಧಾನ ಹೇಳಿದ್ರೆ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರಬಾರ್ದು. ನಾನು ಹಂಗೆ ಅಂದ್ಬಿಟ್ಟು ನಿಮ್ಗೆ ಒಪಿನಿಯನ್ನೇ ಇರಬಾರ್ದು ಅಂತಿಲ್ಲ. ಅವ್ರು ಯಾರಿಗೂ ಹೊರಟು ಮಾಡಕ್ಕೆ ಹೇಳಿಲ್ಲ. ಅಲ್ಲ, ಅದು ಅವ್ರ ಒಪಿನಿಯನ್. ಧಾರ್ಮಿಕ ಇಟ್ ಈಸ್ ನಾಟ್ ಧಾರ್ಮಿಕ. ಓಕೆ, ಈ ಧಾರ್ಮಿಕ ಅಲ್ಲ ಅದು. ಓಕೆ. ಹಾಗಾಗಿ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಹಕ್ಕಿದೆ. ಬಟ್ ಆ ಅಭಿಪ್ರಾಯವನ್ನು ಇನ್ನೊಬ್ರು ನಂಬಬೇಕು ಅಂತ ಅವ್ರು ಬಯಸಬಾರ್ದು. ಅದು ಅವ್ರಿಗೆ ಹಕ್ಕಿದೆ ಎಸ್, ಅಷ್ಟೇ. ಓಕೆ.